ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನವರಾತ್ರಿ 4ನೇ ದಿವಸ. ಸೊ ಇವತ್ತು ನನ್ನ ದಿವಸ ಯಾವ ರೀತಿ ಇರುತ್ತೆ ಏನು ಎತ್ತ ಅಂತಂದ್ಬಿಟ್ಟು ತೋರಿಸ್ತೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಪೂಜೆಗಿಲ್ಲಿ ಇದು ಏನೋ ರುದ್ರಾಕ್ಷಿ ಹೂವು ಬಿಟ್ಟಿತ್ತು, ಅದನ್ನು ಕಿತ್ಕೊಳ್ಳೋಣ ಅಂತ ಬಂದಿದ್ದೀವಿ. ಪೂಜೆಗಾಗುತ್ತೆ. ಇದಿಷ್ಟೇ ದಪ್ಪ ಅಲ್ಲ ಬರೋದು? ಇಷ್ಟೇ ದಪ್ಪ. ಒಂಚೂರು ಕಡ್ಡಿ ತರಬೇಕಿತ್ತು. ಕಡ್ಡಿ ಇಲ್ಲ? ಕಡ್ಡಿ ಇಲ್ಲ. ಇದು ತಗೋಬೇಕಾಯ್ತು, ಕಡ್ಡಿ ಅದು ಅಷ್ಟೇ. ಉದ್ದ ಇದ್ದರೆ ಉದ್ದ ಇರಲಿಲ್ಲ ಅಂದರೆ ಅಷ್ಟಷ್ಟು ಉದ್ದನೇ. ಅವು ಮುಗ್ಗು ಬಿಡ್ತಾವಲ್ಲ. ಸೊ ಇವಾಗ ಇದೇ ಅನ್ನ ಸಾಂಬಾರಿತ್ತು, ತಿನ್ಕೊಂಡು ಆಮೇಲೆ ಪೂಜೆಗೆ ರೆಡಿ ಮಾಡ್ಕೋಬೇಕು. ಇಲ್ಲಿ ಆಫೀಸ್ ಕೆಲಸ. ಸೊ ಇಲ್ಲಿ ಹೂವು ಎಲ್ಲ ಇಟ್ಕೊಂಡಿದ್ದೀನಿ ದೇವ್ರಿಗೆ ನೋಡಿ. ಆ್ಯಂಡ್ ಹೊಸ್ಲಿಗೂ ಕೂಡ ಕುಂಕುಮ ಎಲ್ಲ ಮತ್ತೆ ಇಟ್ಕೊಂಡಿದ್ದೀನಿ. ಇವಾಗ ಈಚೆಗಡೆ ರಂಗೋಲಿ ಬಿಟ್ಕೋಬೇಕು ಮತ್ತು ದೇವ್ರ ಮುಂದೆ ರಂಗೋಲಿ ಬಿಟ್ಕೋಬೇಕು. ಫಸ್ಟು ಈಚೆ ಬಿಟ್ಕೊಂಡು ಆಮೇಲೆ ಒಳಗಡೆ ಬಿಟ್ಕೊತೀನಿ. ಬನ್ನಿ ಇವತ್ತು ಯಾವ ರೀತಿ ರಂಗೋಲಿ ಬಿಡ್ತೀನಿ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಇವತ್ತಿನ ರಂಗೋಲಿ ಈ ಥರ ಇದೆ ನೋಡಿ. ಹೇಗನ್ನಿಸ್ತು ಏನು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚೆನ್ನಾಗಿತ್ತೀಯ ಡಿಸೈನ್ ಅಂತ ಅಂದ್ಬಿಟ್ಟು.
ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಫ್ಯೂಚರಲ್ಲಿ ಹೊಸ ಥರ ಡಿಸೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಪೂಜೆ ಮಾಡ್ಕೊಬೇಕು. ಸೊ ಫೈನಲಿ ಪೂಜೆ ಆಗೈತೆ. ಕರೆಂಟ್ ಬೇರೆ ಹೊಟ್ಟೋಗ್ಬಿಟ್ಟೈತೆ, ಕಾಣಿಸ್ತಾ ಇದೆ ಅನ್ಕೊತೀನಿ. ಸೊ ಇವತ್ತು ಸಿಂಪಲಾಗಿ ಪೂಜೆ ಮಾಡ್ಕೊಂಡಿರೋದು. ಅದು ಮತ್ತು ಸ್ಟೆನ್ಸಿಲಲ್ಲಿ ಈ ಥರ ರಂಗೋಲಿ ಬಿಟ್ಕೊಂಡಿದ್ದೀನಿ ದೇವ್ರ ಮನೆ ಹತ್ರ. ಆ್ಯಂಡ್ ನೆಕ್ಸ್ಟು ನನ್ನ ರುಟೀನ್ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಸೊ ಪೂಜೆ ಅಂತೂ ಚೆನ್ನಾಗಾಗಿದೆ. ಇವಾಗ ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ಕ್ಯಾಪ್ಸಿಕಮ್ ರೈಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮ್ಯಾಟೊ 2, ಒಗ್ಗರಣೆಗೆ ಬೆಳ್ಳುಳ್ಳಿ, ಕರಿಬೇವು. ಇಲ್ಲಿ ಪೌಡರ್ ಬಂದು ಚಿಲ್ಲಿ ಪೌಡರ್, ಗರಂ ಮಸಾಲ, ಧನಿಯಾ ಪೌಡರ್, ಉಪ್ಪು, ಅರಿಶಿನ, ಇದು ಮೆಣಸು ಮತ್ತು ಜೀರಿಗೆ ಪುಡಿ ಮಾಡ್ಕೊಂಡಿರೋದು. ಇದು ಬಂದು ಕಡಲೆಬೀಜ ಇದೆಯಲ್ಲ, ಕಡಲೆಬೀಜನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಕುಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಇದಕ್ಕೆ ಇವಾಗ ಫಸ್ಟು ಬೆಳ್ಳುಳ್ಳಿ ಮತ್ತು ಕರಿಬೇವು, ಇದಕ್ಕೆ ಸಾಸಿವೆ ಎಲ್ಲ ಏನು ಹಾಕ್ಕೊಳ್ತಾ ಇಲ್ಲ ನಾನು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಸ್ವಲ್ಪ ಸಣ್ಣ ಉರಿನಲ್ಲೇ. ಇವಾಗ ಇದಕ್ಕೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನೂ ಸ್ವಲ್ಪ ಗೋಲ್ಡನ್ ಕಲರ್ ಬ್ರೌನ್ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದು ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಇದು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ಮು ಸ್ವಲ್ಪ ಈರುಳ್ಳಿ ಜೊತೆ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಆಮೇಲೆ ಟೊಮೆಟೊ ಲಾಸ್ಟಲ್ಲಿ ಹಾಕ್ಕೋಬೋದು. ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊತೀನಿ. ಇದು ಚೆನ್ನಾಗಿರುತ್ತೆ ಟೇಸ್ಟ್. ಒಂಥರ ಕ್ಯಾಪ್ಸಿಕಮ್ ಒಂಥರ ಇಷ್ಟ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಸೊ ಇದು ಇವಾಗ ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕಿವಾಗ ಒಂದೆರಡು ಟೊಮ್ಯಾಟೊ ಕಟ್ ಮಾಡಿರೋದು ಹಾಕ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ, ಸ್ವಲ್ಪ ಟೊಮ್ಯಾಟೊ ಸಾಫ್ಟ್ ಆಗುತ್ತಂತ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಎಲ್ಲ ಮಸಾಲ ಪೌಡರ್ಸು, ಉಪ್ಪು, ಅರಿಶಿನ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡ್ಲಿ, ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋದರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ರೈಸ್ ಹಾಕ್ಕೊಂಡಿದ್ದೀನಿ, ಮತ್ತು ಇದು ಹುರಿದು ಪುಡಿ ಮಾಡಿರೋ ಕಡಲೆ ಬೀಜದ ಪೌಡರು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅನ್ನನ ಬಿಸಿನಲ್ಲೇ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ. ಸೊ ಇವಾಗ ಕ್ಯಾಪ್ಸಿಕಮ್ ರೈಸ್ ರೆಡಿಯಾಗಿದೆ. ಸೊ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿದೆ. ಸೊ ಇವಾಗ ಫಸ್ಟು ಲಂಚ್ ಮುಗಿಸ್ಕೊಂಡು ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಏನು ಅಂತ ಅಂದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಫಸ್ಟು ಲಂಚ್ ಮುಗಿಸ್ಕೊತೀನಿ, ಬಿಸಿ ಬಿಸಿ ಕ್ಯಾಪ್ಸಿಕಮ್ ಬಾತು. ಸೊ ಇವಾಗ ಟೈಮ್ 9 ಗಂಟೆ. ಇವಾಗ ಊಟಕ್ಕೆ ರೊಟ್ಟಿ ಮತ್ತು ಚಟ್ನಿ ಮಾಡ್ಕೊತಾಯಿದ್ದೆ, ತೋರಿಸ್ತೀನಿ ಬನ್ನಿ. ಈ ಫಸ್ಟು ಇದು ಚಟ್ನಿಗೆ ಕಾಯಿ ಎತ್ಕೊಡ್ಕೊಂಡಿದ್ರೆ ಚಿಪ್ಪು ಎತ್ಕೊಂಬಂದವಳೆ. ಚಿಪ್ಪು
ಅಷ್ಟು ಬೇಗ ಚಿಪ್ಪೆತ್ಕೊಂಡು ಓಡಿದ್ಯಾ. ಆಗಲೇ ಇನ್ನೊಂದು ಏನಕ್ಕೆ ನೋಡ್ತಾ ಇದೀಯಾ? ಏಯ್, ಏನು ಚಟ್ನಿ ಇದು? ಏನು ಚಟ್ನಿ ಇದು? ಕಾಯಿ ಚಟ್ನಿ. ಕಾಯಿ ಚಟ್ನಿಗೆ ಇಲ್ಲಿ ಕಾಯಿ ಮತ್ತು ಸ್ವಲ್ಪ ಕಡಲೆ, ಹುರ್ಗಡ್ಲೆ, ಚೂರು ಹುಣಸೆಹಣ್ಣು, ಆಮೇಲೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಒಂದೆರಡು. ಇದು ಕೊತ್ತಂಬರಿ ಪುದೀನ ಹಾಕ್ಬಿಡ್ಲಾ? ಇದು ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ, ಏನು ಸ್ವಲ್ಪ ಉಪ್ಪು, ಕಲ್ಲುಪ್ಪು, ಸ್ವಲ್ಪ ಉಪ್ಪು. ಇಷ್ಟೇನಾ? ಇಷ್ಟು ಕಾಯಿ ಚಟ್ನಿಗೆ. ಸೊ ರೊಟ್ಟಿ ಇಲ್ಲಿ ರೆಡಿ ಆಗ್ತಾ ಇದೆ. ಇದೆಂತ ರಾಗಿ ರೊಟ್ಟಿ. ರಾಗಿ ರೊಟ್ಟಿ ಬಿತಿ ಬಿತಿ ಹೋಗ್ತಾ ಇದೆ. ಸೊ ಇವಾಗ ರಾತ್ರಿ ಊಟಕ್ಕೆ ರಾಗಿ ರೊಟ್ಟಿ ಮತ್ತು ಕಾಯಿ ಚಟ್ನಿ, ಹಾಗೆ ಟಿ ವಿ ನೋಡಿಕೊಂಡು ಊಟ ಮಾಡ್ಕೊಳೋದು. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.